Hello students. In this class we need to implement a program by using file stream class. So last class ಅಲ್ಲಿ ನಾವು file stream class ಯಾವ ರೀತಿ ವರ್ಕ್ ಆಗುತ್ತೆ ಅದರದ್ದು ಡಿಫರೆಂಟ್ ಪ್ಯಾರಾಮೀಟರ್ಸ್ ಯಾವ್ಯಾವ ಪ್ಯಾರಾಮೀಟರ್ಸ್ನ ಪಾಸ್ ಮಾಡಬೇಕು ವೈಲ್ ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್ ಆಫ್ ವಾಟ್ ಫೈಲ್ ಸ್ಟ್ರೀಮ್ ಕ್ಲಾಸ್ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಅದರ ಪ್ರಕಾರ ಇಲ್ಲಿ ನಾವು ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಿಲ್ಲ 1 to 10 ನಂಬರ್ಸ್ನ ಫೈಲ್ ಸ್ಟ್ರೀಮ್ ಕ್ಲಾಸ್ ಯೂಸ್ ಮಾಡಿಕೊಂಡು ಒಂದು ಫೈಲಿಗೆ ರೈಟ್ ಮಾಡ್ತಾ ಇದ್ದೀವಿ. ಆ ಬರ್ದಿರೋ ರೈಟ್ ಮಾಡಿರೋಂಥ ನಂಬರ್ಸ್ನ ಅಗೈನ್ ಮತ್ತೆ ಏನು ಮಾಡ್ತಾ ಇದ್ದೀವಿ, ರೀಡ್ ಮಾಡಿ ನಮ್ಮ ಕನ್ಸೋಲಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ವಾಟ್ ಡ್ಯಾಮ್ ಸಿಂಪಲ್ ಪ್ರೋಗ್ರಾಮ್. ಸೊ ನೋಡ್ತಾ ಹೋಗೋಣ ಇಲ್ಲಿ. ಸೊ ಈ ಪ್ರೋಗ್ರಾಮಲ್ಲಿ ನಾವು ಇಲ್ಲಿ ಏನು ಮಾಡಿದ್ದೀವಿ, F1 ಅನ್ನೋ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀವಿ. ದಟ್ ಈಸ್ ವಾಟ್ ಯಾವ ಕ್ಲಾಸ್ದು, ಫೈಲ್ ಸ್ಟ್ರೀಮ್ ಕ್ಲಾಸ್ದು. ವೈಲ್ ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್ F1 ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಪಾಸಿಂಗ್ ದಿ ಪ್ಯಾರಾಮೀಟರ್ಸ್. ಓಕೆ, ಮುಂಚೆನೆ ಗೊತ್ತಿರೋ ಪ್ರಕಾರ ನಾವು ಏನೆಲ್ಲ ಪ್ಯಾರಾಮೀಟರ್ಸ್ನ ಪಾಸ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಒಂದು ಫೈಲ್ ನೇಮ್ ಏನು, ನೆಕ್ಸ್ಟ್ ಬಂದ್ಬಿಟ್ಟು ಫೈಲ್ ಮೋಡ್. ಓಕೆ, ಫೈಲ್ನ ನಾವು ವಾಟ್ ಫೈಲ್ ನೇಮ್ನ ಸ್ಪೆಸಿಫೈ ಮಾಡಿದ್ಮೇಲೆ ಆ ಫೈಲ್ನ ಯಾವ ಮೋಡಲ್ಲಿ ನಾವು ಓಪನ್ ಮಾಡಬೇಕು, ಅಥವಾ ಫೈಲ್ ಇಲ್ಲ ಅಂದರೆ ಅದನ್ನು ಕ್ರಿಯೇಟ್ ಮಾಡಬೇಕಾ, ಸಚ್ ಕೈಂಡ್ ಆಫ್ ಥಿಂಗ್ಸ್ ವಿ ನೀಡ್ ಟು ಸ್ಪೆಸಿಫೈ ವಿತ್ ರೆಸ್ಪೆಕ್ಟ್ ಟು ಫೈಲ್ ಮೋಡ್. ಗಾಟ್ ಇಟ್. ಫೈಲ್ ಮೋಡ್ ಡಾಟ್ ಓಪನ್ ಆರ್ ಕ್ರಿಯೇಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಿ, ಇಲ್ಲಿ ಫೈಲ್ ಮೋಡ್ ಅನ್ನೋದು ಡಿಫ್ರೆಂಟ್ ಫೈಲ್ ಮೋಡ್ಸ್ದು ಒಂದು ಎನ್ಯುಮರೇಟರ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆ ಎನ್ಯುಮರೇಟರ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ಯಾವುದು ಅನ್ನೋದನ್ನ ನೋಡ್ತಾ ಬನ್ನಿ. ಅಪೆಂಡ್ ಅಂತ ಇದೆ, ಕ್ರಿಯೇಟ್ ಅಂತ ಇದೆ, ಕ್ರಿಯೇಟ್ ನ್ಯೂ ಅಂತ ಇದೆ, ಓಪನ್ ಆರ್ ಕ್ರಿಯೇಟ್, ಮತ್ತೆ ಟ್ರಂಕೇಟ್. ಇದನ್ನೆಲ್ಲ ನಾವು ನಿನ್ನೆ ಕ್ಲಾಸಲ್ಲೇ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾವೇನ್ ಚೂಸ್ ಮಾಡ್ಕೊತಾ ಇದೀವಿ ಅಂದ್ರೆ ಓಪನ್ ಆರ್ ಕ್ರಿಯೇಟ್. ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ರೆ ಓಪನ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಗಾಟ್ ಇಟ್. ಲೇಟರ್ ಫಾಲೋಡ್ ಬೈ ದಿಸ್ ಫೈಲ್ ಆಕ್ಸೆಸ್ ಅನ್ನೋ ಒಂದು ಎನ್ಯುಮರೇಟರ್ ಮತ್ತೆ ಅದ್ರದ್ದು ವ್ಯಾಲ್ಯೂಸ್ನ ಪಾಸ್ ಮಾಡ್ತಾ ಇದ್ದೀವಿ. ನೋಡ್ತಾ ಬನ್ನಿ. ಫೈಲ್ ಆಕ್ಸೆಸ್ ಅಲ್ಲಿ ಏನೆಲ್ಲ ಎನ್ಯುಮರೇಟರ್ ವ್ಯಾಲ್ಯೂಸ್ ಇದೆ ಅಂದ್ರೆ ವಾಟ್ ಫೈಲ್ ಆಕ್ಸೆಸ್ ಡಾಟ್ ರೀಡ್. ಅಂದ್ರೆ ಫೈಲ್ನ ನಾವು ಓಪನ್ ಅಥವಾ ಕ್ರಿಯೇಟ್ ಮಾಡ್ತಾ ಇರುವಂತ ಉದ್ದೇಶ ಏನು, ರೀಡ್ ಮಾಡೋದಕ್ಕೋ, ರೀಡ್ ಮತ್ತೆ ರೈಟ್ ಎರಡೂ ಮಾಡೋದಕ್ಕೋ, ಅಥವಾ ಬರೀ ರೈಟ್ ಮಾಡೋದಕ್ಕೋ. ಓಕೆ, ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ವಿ ನೀಡ್ ಟು ಮೆನ್ಷನ್. ಗಾಟ್ ಇಟ್. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕಾಗುತ್ತೆ, ರೀಡ್ ಮತ್ತೆ ರೈಟ್ ಆಪರೇಷನ್ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಫೈಲ್ ಆಕ್ಸೆಸ್ ಅನ್ನೋದು ಎನ್ಯುಮರೇಟರ್, ಈ ರೀಡ್ ಅಂಡ್ ರೈಟ್ ಅನ್ನೋದು ಎನ್ಯುಮರೇಟೆಡ್ ವ್ಯಾಲ್ಯೂ. ಗಾಟ್ ಇಟ್. ಸೊ ಇದಾದ್ಮೇಲೆ ವಾಟ್ ಫೈಲ್ ಸ್ಟ್ರೀಮ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ಲೇಟರ್ ಒಂದು ಇಂಟೀಜರ್ ವೇರಿಯೇಬಲ್ನ ನಾನೇನ್ ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಮಾಡಿಕೊಂಡು ಆ ಇಂಟೀಜರ್ ವೇರಿಯೇಬಲ್ನ ಫಾರ್ ನೆಕ್ಸ್ಟ್ ಲೂಪಲ್ಲಿ ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಬೇಕಾದ್ರೆ 0 ಇಂದ ಹಿಡಿದು 10 ತನಕ ರನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ. ಫೈಲ್ ಸ್ಟ್ರೀಮ್ ಆಬ್ಜೆಕ್ಟ್ F1 ಅನ್ನೋ ಆಬ್ಜೆಕ್ಟ್ ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಮೆನಿ ಬಿಲ್ಟ್ ಇನ್ ಫಂಕ್ಷನ್ಸ್. ಓಕೆ, ಯಾವ್ದಾವ್ದು ಫಂಕ್ಷನ್ಸ್ ಇದೆ ಅಂತ ನಾವು ನೋಡ್ತಾ ಬಂದ್ರೆ ಡಾಟ್ ಇಟ್ಟು ನಾನು ತೋರಿಸ್ತೀನಿ. ದೀಸ್ ಆರ್ ವಾಟ್ ಡಿಫರೆಂಟ್ ಫಂಕ್ಷನ್ಸ್. ಇದರಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ರೈಟ್ ಬೈಟ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಶನ್ನ ರೈಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ, ಫೈಲ್. ಓಕೆ, ಈ ಆಬ್ಜೆಕ್ಟ್ ಅಲ್ಲಿ ಈ ರೆಸ್ಪೆಕ್ಟಿವ್ ವಾಟ್ ಫೈಲ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ, ಅದನ್ನ ನಾವೇನ್ ಮಾಡ್ತಾ ಇದೀವಿ, ರೈಟ್ ಮಾಡ್ತಾ ಇದೀವಿ. ಗಾಟ್ ಇಟ್. ಬೈ ಯೂಸಿಂಗ್ ರೈಟ್ ಬೈಟ್. ಗಾಟ್ ಇಟ್. ಸೊ ಇದು ರೈಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ನಾವು ಅಂತ ಅಂದ್ರೆ ಪೊಸಿಷನ್ ಸೆಟ್ ಮಾಡ್ತಾ ಇದೀವಿ, ಎಲ್ಲಿಂದ ರೀಡ್ ಮಾಡಬೇಕು ಅಂತ. ಪೊಸಿಷನ್ ಸೆಟ್ ಮಾಡಬೇಕಾದ್ರೆ ಏನ್ ಹೇಳಿದೀನಿ ನಾನು, ಪೊಸಿಷನ್ 0 ಇಂದ 10 ತನಕ ಇರುತ್ತೆ. ವಿ ಸ್ಟಾರ್ಟ್ ವಾಟ್ ರೀಡಿಂಗ್ ಫ್ರಮ್ 0 ಅಂತ ಹೇಳ್ಕೊಂಡಿದೀವಿ. ದಟ್ ಈಸ್ ವಾಟ್ ಸೆಟ್ಟಿಂಗ್ ದಿ ಪೊಸಿಷನ್ ಫ್ರಮ್ ವೇರ್ ವಿ ನೀಡ್ ಟು ಸ್ಟಾರ್ಟ್ ರೀಡಿಂಗ್. ಗಾಟ್ ಇಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಬರೋಣ. ಅಗೈನ್ ಮತ್ತೆ ಫಾರ್ ನೆಕ್ಸ್ಟ್ ಲೂಪ್ ಯೂಸ್ ಮಾಡಿಕೊಂಡು ಇಲ್ಲಿ ರೈಟ್ ಮಾಡಿರೋ ಡೇಟಾನ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ರೀಡ್ ಮಾಡ್ತಾ ಇದೀವಿ. ಗಾಟ್ ಇಟ್. ಸೊ ಯಾವ ರೀತಿ ರೀಡ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಬೈ ಯೂಸಿಂಗ್ ರೀಡ್ ಬೈಟ್. ರೈಟ್ ಬೈಟ್ ಫಾರ್ ರೈಟಿಂಗ್ ದಿ information into the file, read byte for reading the information from the file. Got it. So ಇದಾದ್ಮೇಲೆ ನಾವೇನ್ ಮಾಡ್ತಾ ಇದ್ವಿ, ವಿ ಆರ್ ರೀಡಿಂಗ್ ದಿ ವಾಟ್ ಕಂಟೆಂಟ್ ಫ್ರಮ್ ದಿ ಫೈಲ್. ಸೊ ಇದೆಲ್ಲ ಆಪರೇಷನ್ಸ್ ಆದ್ಮೇಲೆ ಅಟ್ ದಿ ಎಂಡ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಕ್ಲೋಸಿಂಗ್ ದಿ ವಾಟ್ ಈ F1 ಆಬ್ಜೆಕ್ಟ್ ನ ನಾವು ಕ್ಲೋಸ್ ಮಾಡ್ತಾ ಇದೀವಿ. ಅಂದ್ರೆ ಫೈಲ್ ಸಹ ಏನಾಗುತ್ತೆ, ಆಟೋಮೆಟಿಕಲಿ ಒನ್ಸ್ ವಿ ಡನ್ ವಿತ್ ಆಲ್ ಆಪರೇಷನ್ಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕ್ಲೋಸ್. ಅಂದ್ರೆ ಫೈಲ್ ಸ್ಟ್ರೀಮ್ ಓಪನ್ ಆಗಿತ್ತಲ್ಲ ಅದೇನಾಗುತ್ತೆ, ಕ್ಲೋಸ್ ಆಗಿದೆ. ದೆನ್ ಫಾಲೋಡ್ ಬೈ ಕನ್ಸೋಲ್ ಡಾಟ್ ರೀಡ್ ಲೈನ್. ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಕನ್ಸೋಲ್ ಡಾಟ್ ರೀಡ್ ಲೈನ್ ಈಸ್ ಡೂಯಿಂಗ್ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಗೆಟ್ ಸಿ ಎಚ್ ತರ ವರ್ಕ್ ಮಾಡುತ್ತೆ. ಸೊ ನಾವು ಏನಾದ್ರು ಇನ್ಪುಟ್ ಕೊಡೋ ತನಕ ಕಾಯ್ತಾ ಇರುತ್ತೆ. ದಟ್ಸ್ ಇಟ್. ಗಾಟ್ ಇಟ್. ದಟ್ ಈಸ್ ವಾಟ್ ಔಟ್ಪುಟ್ ವಿಂಡೋ. ಸೊ ಇವಾಗ ನಾವು ಈ ಪ್ರೋಗ್ರಾಮ್ನ ವಾಟ್ ರನ್ ಮಾಡೋಣ. ಲುಕ್ ಅಟ್ ಹಿಯರ್.
ರೀಡ್ ಮಾಡಿಬಿಟ್ಟು ಫೈಲ್ಗೆ ಅದೇ ಡೇಟಾನ ಕನ್ಸೋಲಲ್ಲಿ ಮತ್ತೇನು ಮಾಡ್ತಾ ಇದೆ, ಪ್ರಿಂಟ್ ಮಾಡ್ತಾ ಇದೆ. ಗಾಟ್ ಇಟ್. ಸೊ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು 0 ಇಂದ 10 ತನಕ ನಂಬರ್ಸ್ ಏನಾಗಿದೆ ಕನ್ಸೋಲಲ್ಲಿ ಪ್ರಿಂಟ್ ಆಗಿದೆ. ಸೊ ಇದು ಫೈಲಲ್ಲಿ ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ನಾವು ಯಾವ ಫೈಲ್ನ ಕ್ರಿಯೇಟ್ ಮಾಡಿದ್ದು ಇಲ್ಲಿ ನೋಡ್ತಾ ಬಂದರೆ, ವಿ ಕ್ರಿಯೇಟೆಡ್ ಫೈಲ್ ಕಾಲ್ಡ್ ಟೆಸ್ಟ್ ಡಾಟ್ ಟೆಕ್ಸ್ಟ್ ಅಂತ ಇದೆ. ಓಕೆ, ಟೆಕ್ಸ್ಟ್ ಫೈಲ್ ಇದೆ. ಸೊ ಇದು ಎಲ್ಲಿ ಕ್ರಿಯೇಟ್ ಆಗಿರುತ್ತೆ ಹಾಗಾದರೆ? ದಿಸ್ ಈಸ್ ವಾಟ್ ನಾರ್ಮಲ್ ಒಂದು ಕ್ಯೂರಿಯಸ್ ಕ್ವಶನ್. ಗಾಟ್ ಇಟ್. ಸೊ ಇಲ್ಲಿ ಪ್ರಾಜೆಕ್ಟ್ ರೂಟ್ ಫೋಲ್ಡರಲ್ಲಿ ಎಲ್ಲಾದ್ರೂ ಒಂದು ಹತ್ರ ಕ್ರಿಯೇಟ್ ಆಗಿರುತ್ತೆ. ನೋಡ್ತಾ ಹೋಗೋಣ ಎಲ್ಲಿ ಕ್ರಿಯೇಟ್ ಆಗಿದೆ ಅಂತ. ಫಾರ್ ದಿ ಸೇಕ್ ಆಫ್ ವಾಟ್ ಫೈಂಡಿಂಗ್ ದಿ ಕ್ರಿಯೇಟೆಡ್ ಫೈಲ್, ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಸೊಲ್ಯೂಷನ್ ಎಕ್ಸ್ಪ್ಲೋರರ್ನ ಓಪನ್ ಮಾಡ್ತಾ ಇದ್ದೀನಿ. ಸೊಲ್ಯೂಷನ್ ಎಕ್ಸ್ಪ್ಲೋರರಲ್ಲಿ ಈ ಪ್ರಾಜೆಕ್ಟ್ 2 ಇದೆಯಲ್ಲ, ಆ್ಯಕ್ಚುಲಿ ಪ್ರಾಜೆಕ್ಟ್ 2ನಲ್ಲಿ ಇದೆಲ್ಲ ಕಂಟೆಂಟ್ ಇರೋದು. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಪ್ರಾಜೆಕ್ಟ್ 2 ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ಫೋಲ್ಡರ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಬನ್ನಿ, ದಿರ್ ಇಸ್ ಅ ಫೋಲ್ಡರ್ ಕಾಲ್ಡ್ ಬಿನ್ ಅಂತ ಇದೆ. ಬಿನ್ ಒಳಗಡೆ ದಿರ್ ಇಸ್ ಅ ಫೋಲ್ಡರ್ ಕಾಲ್ಡ್ ಡಿಬಗ್ ಅಂತ ಇದೆ. ಡಿಬಗ್ ಒಳಗಡೆ ದಿರ್ ಇಸ್ ಎ ವಾಟ್ ಫೋಲ್ಡರ್ ಕಾಲ್ಡ್ ಟೆಸ್ಟ್ ಅಂತ ಇದೆ. ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡೇಟಾ ಆಲ್ರೆಡಿ ನಾವು ನೋಡ್ತಾ ಹೋಗ್ಬೋದು, ಬಟ್ ಇದು ನಾವು ರೀಡಬಲ್ ಫಾರ್ಮೆಟಲ್ಲಿ ಇಲ್ಲ. ಗಾಟ್ ಇಟ್. ಸೊ ನಾವೇನು ರೈಟ್ ಮಾಡಿದ್ದೀವಿ ಆ ಡೇಟಾ ಬಂದ್ಬಿಟ್ಟು ಇಲ್ಲಿ ಸೇವ್ ಆಗಿದೆ, ಬಟ್ ದಿಸ್ ಈಸ್ ನಾಟ್ ಇನ್ ರೀಡಬಲ್ ಫಾರ್ಮೆಟ್. ಸೊ ಸಮವಾಟ್ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಫಂಕ್ಷನ್ಸ್ ಯಾವುದಪ್ಪ ಅಂತ ಅಂದರೆ, ಒಂದು ಸಿ ಬೈಟ್ ಇದೆ, ಕನ್ವರ್ಟ್ ಟು ಬೈಟ್. ಓಕೆ, ಅದು ಬೈಟಿಗೆ ಕನ್ವರ್ಟ್ ಮಾಡಿಬಿಟ್ಟು ಏನು ಮಾಡಿದೆ, ಸ್ಟೋರ್ ಮಾಡಿದೆ. ಅದೇ ರೀತಿ ರೀಡ್ ಬೈಟ್, ಈ ರೀಡ್ ಬೈಟ್ ಏನು ಮಾಡುತ್ತೆ, ರೀಡಬಲ್ ಫಾರ್ಮೆಟಿಗೆ ತೊಗೊಂಡು ಬಂದ್ಬಿಟ್ಟು ಕನ್ಸೋಲಲ್ಲಿ ರೈಟ್ ಮಾಡ್ತಾ ಇದೆ. ದಟ್ಸ್ ಇಟ್. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಫೈಲ್ ಸ್ಟ್ರೀಮ್ ಕ್ಲಾಸ್ ಮುಖಾಂತರ ಯಾವ ರೀತಿ ನಾವು ಫೈಲ್ ಆಪರೇಷನ್ಸ್ನ ಮಾಡ್ತಾ ಹೋಗ್ತೀವಿ ಅಂತ. ಬನ್ನಿ ಇನ್ನೊಂದು ಚೆಕ್ ಮಾಡೋಣ. ಇಲ್ಲಿ ನಾನು ಇದನ್ನೇ ಓಪನ್ ಮಾಡ್ತಾ ಇದ್ದೀನಿ. ಮತ್ತೆ ಟೆಸ್ಟ್ ಇದೆಯಲ್ಲ, ಇದನ್ನು ನಾನು ಡಿಲೀಟ್ ಮಾಡ್ತೀನಿ ಇವಾಗ. ಸೊ ಈ ಎರಡು ಫೋಲ್ಡರ್ಸ್ನ ಫೈಲ್ಸ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಸಪೋರ್ಟಿಂಗ್ ಫೈಲ್ ಒಂದು ಕ್ರಿಯೇಟ್ ಆಗಿತ್ತು ಟೆಸ್ಟ್, ಅದೇ ಹೆಸರಲ್ಲಿ, ನೋ ಪ್ರಾಬ್ಲಮ್. ಇವಾಗ ನಾನು ಡಿಲೀಟ್ ಮಾಡಿದ್ದೀನಿ. ಮತ್ತೆ ರನ್ ಮಾಡೋಣ ಈ ಕೋಡ್ನ. ಮತ್ತೆ ರನ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಆ ಫೈಲ್ ಮತ್ತೆ ಏನಾಗುತ್ತಪ್ಪ ಅಂದರೆ ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆಗಿಬಿಟ್ಟು ಅದರಲ್ಲಿ ಡೇಟಾ ಎಂಟ್ರಿ ಆಗಿ ಆ ಡೇಟಾನ ನಾವು ವಾಪಸ್ ತಂದು ಪ್ರಿಂಟ್ ಮಾಡ್ತಾ ಇದ್ದೀವಿ. ಗಾಟ್ ಇಟ್. ಸೊ ಇವಾಗ ನಾವು ನೋಡ್ತಾ ಹೋಗೋದಾದರೆ ಆ ಫೈಲ್ ಮತ್ತೆ ಕ್ರಿಯೇಟ್ ಆಗಿದೆಯಾ? ಎಸ್, ವಿ ನೀಡ್ ಟು ಚೆಕ್ ಇಟ್. ರೈಟ್ ಕ್ಲಿಕ್, ಓಪನ್ ಫೋಲ್ಡರ್ ಇನ್ ಫೈಲ್ ಎಕ್ಸ್ಪ್ಲೋರರ್. ಸಿ, ಲುಕ್ ಅಟ್ ಹಿಯರ್, ಬಿನ್, ಡಿಬಗ್, ಇಲ್ಲೇನಿದೆ ಟೆಸ್ಟ್ ಫೈಲ್. ಗಾಟ್ ಇಟ್. ಸೊ ಈ ಟೆಸ್ಟ್ ಫೈಲ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ಇದ್ರ ಮೇಲೆ ನಾನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಪ್ರಾಪರ್ಟೀಸ್ ನೋಡ್ತಾ ಇದ್ದೀನಿ. ಯಾವಾಗ ಕ್ರಿಯೇಟ್ ಆಗಿದೆ ಅಂತ ಅಂದರೆ May 29. ಸೊ ಪ್ರಾಬಬಲಿ ಸಮಥಿಂಗ್ ರಾಂಗ್ ವಿತ್ ರೆಸ್ಪೆಕ್ಟ್ ಟು ಡೇಟ್. ಇವತ್ತಿನ ಡೇಟ್ ಬಂದ್ಬಿಟ್ಟು ಏನಿದೆ, 24th ಇದೆ. Whether we created same file or not, we need to check it. Yes, test.txt. ಸೊ ಇಲ್ಲಿ ಡಿಲೀಟ್ ಮಾಡಿದ್ವಿ, ಮತ್ತೆ ಕ್ರಿಯೇಟ್ ಆಗಿದೆ. ಬಟ್ ವಾಟ್ ಡೇಟ್ ವೈಸ್ ಸಮ್ ಮಾಲ್ ಫಂಕ್ಷನಿಂಗ್, ಆಫ್ ಕೋರ್ಸ್. ಡೋಂಟ್ ನೋ ವೈ ಇಟ್ ಈಸ್ ಹ್ಯಾಪ್ನಿಂಗ್. ಲೆಟ್ ಇಟ್ ಬಿ. ಸೊ ದಿ ಥಿಂಗ್ ಈಸ್, ಈ ಫೈಲ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ಇದರೊಳಗಡೆ ನಮ್ಮ ಡೇಟಾ ಇದೆ ಅಂತ ಹೇಳ್ಬೋದು. ಸಾರಿ, ಡೇಟ್ ಮಾಡಿಫೈಡ್. ಎಸ್, ಡೇಟ್ ಕ್ರಿಯೇಟೆಡ್, ಇಟ್ ಟುಕ್ ಸಮ್ ಓಲ್ಡ್ ಡೇಟ್, May 29. ಬಟ್ ದಿ ಮಾಡಿಫೈಡ್ ಡೇಟ್ ಈಸ್ ವಾಟ್ ಕರೆಕ್ಟ್ ಇದೆ. ನೋಡ್ತಾ ಬನ್ನಿ, ಇವತ್ತಿನ ಡೇಟಾ ಇದೆ 10:43. ಐ ಆಮ್ ಜಸ್ಟ್ ರೆಕಾರ್ಡಿಂಗ್ ದಿ ಕ್ಲಾಸ್ ಅಟ್ 10:45 ಆಗಿದೆ ಇವಾಗ ಟೈಮು. 10:43ನಲ್ಲಿ, ಗಾಟ್ ಇಟ್, 10:43ನಲ್ಲಿ ಈ ಫೈಲ್ ಏನಾಗಿದೆ, ಮಾಡಿಫೈ ಆಗಿದೆ. ಡೇಟಾನ ನಾವು ಅದಕ್ಕೆ ಹಾಕಿದ್ದೀವಿ ಅಂತ ವಿ ಕ್ಯಾನ್ ಏಬಲ್ ಟು ಜಸ್ಟಿಫೈ ದಿ ಫೈಲ್ ಕ್ರಿಯೇಟ್ ಆಗಿದೆ, ಇವಾಗ ಮಾಡಿಫೈ ಆಗಿದೆ ಅನ್ನೋದನ್ನ ಹೇಳ್ಬೋದು. ಗಾಟ್ ಇಟ್. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪ್ನಿಂಗ್ ವಿತ್ ರೆಸ್ಪೆಕ್ಟ್ ಟು ಫೈಲ್ ಸ್ಟ್ರೀಮ್ ಕ್ಲಾಸ್ ಯೂಸ್ ಮಾಡಿಕೊಂಡು ಫೈಲ್ ಆಪರೇಷನ್ಸ್ನ ನಾವು ಕ್ಯಾರಿ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬಂದ್ಬಿಟ್ಟು ಇನ್ನೊಂದಿಷ್ಟು ಕ್ಲಾಸಸ್ ಯೂಸ್ ಮಾಡಿಕೊಂಡು ಹೌ ವಿ ನೀಡ್ ಟು ಕ್ರಿಯೇಟ್ ಫೈಲ್ಸ್, ಹೌ ವಿ ಕ್ಯಾನ್ ಏಬಲ್ ಟು ರೀಡ್ ಸಮ್ ಬಲ್ಕ್ ಡೇಟಾ, ಬಲ್ಕ್ ಟೆಕ್ಸ್ಟ್ ಡೇಟಾನ ಯಾವ ರೀತಿ ಹಾಕೋದು, ತೆಗೆಯೋದು ಅನ್ನೋದನ್ನ ನೋಡ್ತಾ ಹೋಗೋಣ ಫೈಲಿಂದ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.